ಬಟ್ ಯಾರೇ ಏನೇ ಇರಲಿ ಸರ್, ಎಷ್ಟು ದೊಡ್ಡವರೇ ಆಗಲಿ, ನಾವು ಪಾಲ್ದಾರರಲ್ಲ, ನಾವು ವಾರನ ಆರಂಭ ಮಾಡಲಿಲ್ಲ, ಅಟ್ಲೀಸ್ಟ್ ಒಂದು ಬುಲೆಟ್ಟು ಹೊಡಿಲಿಲ್ಲ, ನಾವು ಒಂದು ಗುಂಡು ಕೂಡ ಹಾರಿಸ್ಲಾ ಇಲ್ಲ. ಆದ್ರೂ ಯುದ್ಧದ ಹೊಡೆತ ಅತ್ಯಂತ ಹೆಚ್ಚಾಗಿರೋದು ಭಾರತದ ಮೇಲೆ. ಸೊ ಈಗ ಮುಂದಕ್ಕೂ ಕೂಡ ಭಾರತದ ಮೇಲೆ ತುಂಬಾ ಹೊಡೆತ ಬೀಳಲಿದೆ. ಸೊ ಆದಷ್ಟು ಬೇಗ ಇದು ದಿ ಎಂಡ್ ಆಗಬೇಕು. ಕಷ್ಟ ಸರ್ ಹೆಂಗೆ ಕಾಣ್ತಾ ಇದೆ ನಿಮಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಲೆಕ್ಕಾಚಾರಗಳು ಭಾಳಷ್ಟು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಅಲಾರಾಮಿಂಗ್ ಇದ್ದಂಗೆ ಇದೆ ಸರ್. ಯಾಕೆ ಅಂತಂದರೆ ನಾವು ಭಾಳ ಹಿಂದಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಬಟ್ ಯಾರೂ ಅದನ್ನು ಓಪನ್ ಆಗಿ ಮಾತಾಡ್ತಾ ಇಲ್ಲ. ಇನ್ನೊಂದು ವಿಷಯ ತಗೊಳ್ಳಿ, ಗ್ಲೋಬಲಿ ನಾವು 4th ಪೊಸಿಷನಲ್ಲಿ ಇದ್ದೀವಿ. ವಿ ಹ್ಯಾವ್ ಕ್ರಾಸ್ $4.3 trillion ಎಕಾನಮಿ. ಇವಾಗ ಬಿಕಾಸ್ ನಮ್ಮ ರುಪಿ ವ್ಯಾಲ್ಯೂ ಕುಸಿತ ಆಗಿದ್ದರಿಂದ ನಾವು ವಿ ಹ್ಯಾವ್ ಕಮ್ ಟು 7th ಪೊಸಿಷನ್. ಕೆನ್ ಯು ಇಮ್ಯಾಜಿನ್? ಮೊನ್ನೆ IMF ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಬಂದು ಲೇಟೆಸ್ಟ್ ಡಾಟಾ 4th ಲಾರ್ಜೆಸ್ಟ್ ಎಕಾನಮಿಯಿಂದ 6th ಲಾರ್ಜೆಸ್ಟ್ ಬಂದಿದೆ. UK ಅಂಡ್ ಜಪಾನ್ ನಮ್ಮನ್ನ ಹಿಂದಿಕ್ಕಿದ್ದಾವೆ. ಹೌದು. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ GDP ಗ್ರೋತ್, ಇಟ್ ಈಸ್ ಬಿಕಾಸ್ ಆಫ್ ದ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ. ಅದಕ್ಕೋಸ್ಕರ. ಸೊ ಅದು ಅಫ್ಕೋರ್ಸ್ ಈಗ ಎಲ್ಲ ಸರಿ ಆದರೆ ವಿ ವಿಲ್ ಕಮ್ ಬ್ಯಾಕ್ ಟು 3rd ಪೊಸಿಷನ್, ನೋ ಡೌಟ್ ಅಬೌಟ್ ದಟ್. ಬಟ್ ಇಲ್ಲಿ ಎಷ್ಟರ ತನಕ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅಂದರೆ, ಇವಾಗ ಸದ್ಯಕ್ಕೆ ಪರವಾಗಿಲ್ಲ, ಭಾರತ ದೇಶ ತಡ್ಕೊಂಡು ಬಂದಿದೆ. ಒಂದು ವೇಳೆ ಈಗ ಇಂಡೋನೇಷ್ಯಾ ಅಥವಾ ಈ ನೇಬರಿಂಗ್ ಕಂಟ್ರೀಸ್ ಶ್ರೀಲಂಕಾ, ಪಾಕಿಸ್ತಾನ್, ಈ ನೇಬರಿಂಗ್ ಕಂಟ್ರೀಸ್ ನೋಡಿದ್ರೆ ನಾವು ಎಷ್ಟೋ ಚೆನ್ನಾಗಿದ್ದೀವಿ. ಅವ್ರದ್ದು ಇವಾಗ ಆಯಿಲ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ, ಸುಮಾರು ಅಬೌಟ್ 25 to 35% ಜಾಸ್ತಿ ಮಾಡಿದ್ದಾರೆ ಆಯಿಲ್ ಪ್ರೈಸನ್ನು, ಇನ್ಕ್ಲೂಡಿಂಗ್ ಇನ್ USA ಪರ್ ಗ್ಯಾಲರಿಗೆ $4 ಇನ್ಕ್ರೀಸ್ ಆಗಿದೆ. ಆದರೆ ಇಂಡಿಯಾದಲ್ಲಿ ಮಾಡಿಲ್ಲ ಸರ್. ಈಗ ಎರಡು ವಿಷಯ, ಈಗ ಗ್ರಾಹಕರಿಗೆ ನೀವು ತೈಲ ಬೆಲೆ ಹೆಚ್ಚಳದ ಬಿಸಿಯನ್ನ ತಟ್ಟಿಸಿಲ್ಲ. ಅದರ್ವೈಸ್ ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೀವು ಡಾಲರ್ ಲೆಕ್ಕದಲ್ಲಿ ನೀವು ವ್ಯವಹಾರ ಮಾಡ್ತಾ ಇದ್ದೀರಾ. ಸೊ ಆ ಲಾಸ್ ಅಂತೂ ನೀವು ಕನ್ಸ್ಯೂಮ್ ಮಾಡ್ಕೋತಾ ಇದ್ದೀರಾ, ಗ್ರಾಹಕರಿಗೆ ಪಾಸ್ ಮಾಡ್ತಾ ಇಲ್ಲ ಅಷ್ಟೇ. ಆರ್ಥಿಕವಾಗಿ ನೀವು ಹೊಡ್ತಾನೆ ನಮ್ಗೆ ಬೀಳ್ತಾ ಇರೋದು ಹೊಡ್ತಾನೆ. ಯಾಕಂದ್ರೆ ಕಚ್ಚಾ ತೈಲ ಬೆಲೆನ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೂಲಕ ವ್ಯವಹಾರ ಮಾಡ್ತಾ ಇರೋದ್ರಿಂದ, ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ನಷ್ಟ ಇದೆ. ಆದ್ರೆ ಅದು ಗ್ರಾಹಕರಿಗೆ ಪಾಸ್ ಆಗ್ತಿಲ್ಲ, ಕೊಟ್ಟಿಲ್ಲ. ಕರೆಕ್ಟ್. ಅಂದ್ರೆ ತಡ್ಕೊಂಡಿದೆ ಕನ್ಸ್ಯೂಮ್ ಮಾಡ್ಕೊಂಡಿದೆ ಸರ್ಕಾರ. ಯಾವ ರೀತಿ ಅಂದ್ರೆ, ಈಗ ಒಂದು ವೇಳೆ ಮುಂಚೆ $63 ಇತ್ತು ಪರ್ ಬ್ಯಾಲರ್ಗೆ, ಇವಾಗ 100 ಮೇಲೆ ಹೋಗಿದೆ. $1 ಇನ್ಕ್ರೀಸ್ ಆದರೆ ನಮ್ಮಕ್ಕೆ ಬೊಕ್ಕಸಕ್ಕೆ 16,000 ರಿಂದ 18,000 ಕೋಟಿ ನಷ್ಟ ಆಗುತ್ತೆ. $1 ಜಾಸ್ತಿ ಆದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ನಮ್ಮ ಬೊಕ್ಕಸಕ್ಕೆ ಹೊಡೆತ ಬಿದ್ದಿದೆ ಅಂತ. ಅಂದರೆ ಇವಾಗ ನಮ್ಮ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಇರುವವರು, ರಿಫೈನರೀಸ್ಗಳು ಇರುವವರು, ಪಬ್ಲಿಕ್ ಸೆಕ್ಟರ್ ಕಂಪನೀಸು, ಅವರು ತಡ್ಕೊಂಡಿದ್ದಾರೆ. ನಷ್ಟ ಆಗಿದೆ, ಇಲ್ಲ ಅಂತಲ್ಲ. ಈಗ ಅವರ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಷ್ಟ ಆಗಿದೆ. ಆದರೆ ಈ ನಷ್ಟವನ್ನು ರೇಟ್ ಜಾಸ್ತಿ ಆಗಿದ್ದನ್ನು ಗ್ರಾಹಕರಿಗೆ ಕೊಟ್ಟಿಲ್ಲ, ತಡ್ಕೊಳ್ಳಿದೆ. ಆದರೆ ಎಷ್ಟು ದಿವಸ ತಡ್ಕೊಳ್ಳಿಕ್ಕೆ ಆಗುತ್ತೆ, ಅದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಅದೇ ಇನ್ನೊಂದು ಪ್ರಶ್ನೆ. ಈಗ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ನಲ್ಲಿ ಈಗ ಏನು ಗಲಾಟೆ ಆಗ್ತಾ ಇದೆಯಲ್ಲ, ಅಲ್ಲಿ ಮುಂಚೆ ಏನಾಗ್ತಾ ಇತ್ತು, 1/5 ಆಫ್ ದ ವರ್ಲ್ಡ್ ಪ್ರೊಡಕ್ಷನ್ಗೆ ಆಗುವ ತೈಲ ಆ ಸ್ಟ್ರೇಟ್ ಆಫ್ ಹಾರ್ಮೋಸಿಂದ 1/5 ಆ ಸ್ಟ್ರೇಟ್ ಆಫ್ ಹಾರ್ಮೋಸಿಂದ ಇವಾಗಿಲ್ಲ. ಅಂದರೆ ಇಷ್ಟೊಂದು ಯಾವೆಲ್ಲ ರಾಷ್ಟ್ರಗಳು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ನೋಡಿ. ಜರ್ಮನಿ ಆಗಲಿ, ಈಜಿಪ್ಟ್ ಆಗಲಿ, ಆಫ್ರಿಕಾ ಆಗಲಿ, ಆಲ್ ದೀಸ್ ಕಂಟ್ರೀಸ್ ಆರ್ ಸಫರಿಂಗ್ ಬಿಕಾಸ್ ಆಫ್ ದಿಸ್. ಬೇರೆ ವಿಧಾನನೇ ಇಲ್ಲ. ಈಗ ಫ್ರಮ್ ದ ಓಮನ್ ಬಾರ್ಡರ್ನಿಂದ ಈ ಇರಾನ್ ಬಾರ್ಡರ್ ತನಕ ಆಗುವ ಎಲ್ಲ ತೈಲಗಳು, ಕುವೈಟ್, ಕಟಾರ್, ಬ್ಯಾರಿನ್ ಎಲ್ಲ ಆ ಕಡೆಯಿಂದ ತಯಾರಾದ ತೈಲ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ನಿಂದಲೇ ಬರಬೇಕು. ಈಗ ಇವರು ಬ್ಲಾಕ್ ಮಾಡಿದ್ದಾರೆ. ಏನು ಅಪ್ಪಿತಪ್ಪಿ ಏನಾದರೆ ಮೈನ್ಸ್ ಹಾಕಿದರೆ ಬ್ಲಾಸ್ಟ್ ಆಗುತ್ತೆ. ಒಂದು ಸಾರಿ ಒಂದು ಶಿಪ್ ಬ್ಲಾಸ್ಟ್ ಆದರೆ $millions ಇಸ್ ವೇಸ್ಟೆಡ್ ಆಯಿಲ್ ಆ್ಯಂಡ್ ಪೊಲ್ಯೂಷನ್. ವಾಟರ್ ಗೆಟ್ ಪೊಲ್ಯೂಟೆಡ್, ಲಾಟ್ ಆಫ್ ಡ್ಯಾಮೇಜ್. ಆಮೇಲೆ ತುಂಬಾ ದೂರ ಏನಿಲ್ಲ ಭಾರತದಿಂದ, ಹೌದು, ಪಕ್ಕದಲ್ಲಿ ಇದೆಯಲ್ಲ, ಇದು ಪೊಲ್ಯೂಷನ್ ಅನ್ನೋದು ಇದು ಅರೇಬಿಯನ್ ಸಿ ಅಲ್ಲೇ ಇದೆಯಲ್ಲ ಪಕ್ಕ. ಸೊ ಅದರ ಎಫೆಕ್ಟ್ ನಮಗೂ ಬೀಳುತ್ತೆ. ಸೊ ದ ಥ್ರೆಟ್ ಈಸ್ ಸೋ ಹೈ. ಅದಕ್ಕೋಸ್ಕರ ನೋಡಿ, ಆ ಗುದ್ದಾಗುದ್ದಿನಲ್ಲಿ ಇರಾನ್ನವರು ಮತ್ತು ಟ್ರಂಪ್ನವರು ಇದ್ರೂ ಅಷ್ಟೊಂದು ಖಡಕ್ಕಾಗಿ ಬಾಂಬ್ ಬ್ಲಾಸ್ಟ್ ಮಾಡಿ ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ಇದು ಮಾಡ್ತಾ ಇಲ್ಲ. ಯಾಕೆ? ಬಿಕಾಸ್ ಆಫ್ ದಿಸ್ ದ ಥ್ರೆಟ್ ವಿಲ್ ಬಿ ಟೂ ಮಚ್.
ಅಂದ್ರೆ ಹೊಡೆತ ಲೈಫ್ ಲಾಂಗ್ ಬೀಳುತ್ತೆ. ಅದಕ್ಕೋಸ್ಕರ ಮಾಡ್ತಾ ಇಲ್ಲ, ಹೆದರ್ಸ್ತಾರೆ. ಐ ಆಮ್ ಶೂಟಿಂಗ್ ಯು ಒಂದು ಗನ್ ತೋರಿಸ್ತಾರೆ, ಅದ್ರ ಶೂಟ್ ಮಾಡ್ತಾ ಇಲ್ಲ. ಆದರೆ ಈ ಒಂದು ವಿಚಾರ ಏನಾಗ್ತದೆ ಅಂದರೆ, ಬಹುಶಃ ಈವನ್ US ನಲ್ಲಿ ಇನ್ಫ್ಲೇಷನ್ ತಗೊಳ್ಳಿ, ರೇಟ್ ಆಫ್ ಇಂಟ್ರೆಸ್ಟ್ ತಗೊಳ್ಳಿ, ಎಲ್ಲ ಜಾಸ್ತಿ ಆಗಿದೆ. ಅವ್ರಿಗಿಲ್ಲ ಅಂತಲ್ಲ, ಬಿಡಿ ಸರ್, ಅವ್ರದ್ದು ಬಿಟ್ಬಿಡಿ, ನಮ್ದು ಮಾತಾಡೋಣ ನಾವು. ಅಂದ್ರೆ ಹೇಳಿದೆ, ನಮ್ದು ಅಂದ್ರೆ ಮಾತಾಡೋಣ. ಅವ್ರು ಸರ್, ಕೂಡ ಈಗ long ಅವ್ರಿಗೆ term- ಜಾಸ್ತಿ ಆಗೋದ್ರಿಂದ ಈಗ ಪ್ರಸ್ತುತ ಡ್ಯಾಮೇಜ್ ಅಂಡ್ ಲಾಂಗ್ ಟರ್ಮ್ ಡ್ಯಾಮೇಜ್. ಅದಕ್ಕೋಸ್ಕರ ನೋಡಿ ನಿನ್ನೆ ಟ್ರಂಪ್ಗೆ ಯಾಕೆ ಶೂಟ್ ಮಾಡ್ಲಿಕ್ಕೆ ಹೋಗಿರೋದು? ಬಿಕಾಸ್ ಪೀಪಲ್ಸ್ ಆರ್ ಸಫರಿಂಗ್. This is the fourth time he's getting assassination attempt. Fourth time after 2019. ಅಂದರೆ ಎಷ್ಟು ಜನಗಳಿಗೆ ಕೋಪ ಅವನ ಮೇಲೆ ಇದೆ ಅಂದರೆ, ಸಿಕ್ಕಿದ್ರೆ ಹೊಡೆದಾಗ್ತೀವಿ ಅಂದ್ಬಿಟ್ಟು. ಅಂದರೆ ಅಂಥ ಅನಿಲ್ ನಾಡ್ ಅವ್ರು ಮಿಡಲ್ ಫಿಂಗರ್ ತೋರಿಸಿದ್ದಾರೆ ಅವ್ರಿಗೆ. ಹೌದು, ಕರೆಕ್ಟ್. ಯಾಕಂದ್ರೆ ನಮ್ ನರಕದ ಹೆಬ್ಬಾಗಿಲು ಅಂತ ಆತ ಹೇಳಿ. ಇವತ್ತು ಅಷ್ಟೇ ಆತ ಯಾವುದೋ ಒಂದು ಪತ್ರಿಕೆಗೆ ಕೊಟ್ಟಂತ ಸಂದರ್ಶನದಲ್ಲಿ ಏನು 3 ದಿನಗಳ ಗಡುವು ಅದರಲ್ಲೇ ಹೇಳಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನ ಭಾರತದ 11 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿತು. ಇದೆಲ್ಲ ಭಾಳ ಬಕವಾಸ್ ಮಾತಾಡಿದ್ದಾನೆ. ಎಲ್ಲ ಬುರುಡದು ಬಿಡಿ. ಅಂದ್ರೆ ಅವರವರ ಬೇಳೆಕಾಯಿ ಬೆಳಕೆ, ಟ್ರಂಪ್ ಅವರವರ ಬೇಳೆಕಾಯಿ ಬೆಳಕೆ. ನಾನೇ ಫೋನ್ ಮಾಡಿ ಶಹಬಾಜ್ ಮತ್ತು ಮುನೀರ್, ಒನ್ ಆಫ್ ದಿ ಶಹಬಾಜ್ ಅಂಡ್ ಮುನೀರ್ ತುಂಬಾ ವರ್ಲ್ಡ್ ಟಾಲೆಸ್ಟ್ ಲೀಡರ್ಸ್ ಅಂತ ಎಲ್ಲ ಮಾತಾಡಿದ್ದಾನೆ. ಅವ್ರ ಮಾತಕ್ಕೆ ಅರ್ಥ ಇಲ್ಲ. ಬೆಳಿಗ್ಗೆ ಒಂದು ಮಾತಾಡ್ತೇನೆ, ಮಧ್ಯಾಹ್ನ ಒಂದು ಮಾತಾಡ್ತೇನೆ, ಸಾಯಂಕಾಲ ಒಂದು ಮಾತಾಡ್ತೇನೆ. Totally has no values in what he speaks. Totally wrong. All right.